ಮಹಾರಾಷ್ಟ್ರದಲ್ಲಿ ಲಾರಿ ಹಿಡಿತಾ ಇದ್ದಾರೆ. ಅಡಿಕೆಗೆ ಏನಾಗಿದೆ ಅಂದ್ರೆ, ನಾವು ಪರಂಪರಾಗತವಾಗಿ ಅಡಿಕೆ ಬೆಳೆಯುವಂತವರು ಒಂದು ಆಯುರ್ವೇದೀಯ ಗುಣ ಇರ್ತಕ್ಕಂಥ ಮರದ ತೆಪ್ಪೆಗಳನ್ನ ತಂದು, ಅದು ನೇರಳೆ ತೆಪ್ಪೆ, ರಕ್ತವನ್ನೆಯ ತೆಪ್ಪೆ, ಗಂಧದ ತೆಪ್ಪೆ, ಇವೆಲ್ಲ ತೆಪ್ಪೆಯನ್ನ ತಂದು ಅದರ ಸೊಪ್ಪನ್ನ ಜಜ್ಜಿ 2 ದಿನ ಅದನ್ನು ಬೇಯಿಸಿ ಚೊಗುರು ಮಾಡ್ತಿದ್ವಿ ಅಡಿಕೆಗೆ ಕಲರ್ ಬರಲಿಕ್ಕೆ. ಆ ಚೊಗುರಿನಲ್ಲಿ ಅಡಿಕೆ ಬೇಯಿಸ್ತಿದ್ವಿ. ಈಗ ಬಹಳ ಸುಲಭ ಮಾಡ್ಕೊಂಡಿದ್ದಾರೆ. ಅನೇಕ ರಾಸಾಯನಿಕ ಬಣ್ಣವನ್ನ ಹಾಕ್ತಾ ಇದ್ದಾರೆ. ರಾಸಾಯನಿಕ ಬಣ್ಣವನ್ನು ಕೆಲವರು ಹಾಕ್ತಾ ಇದ್ದಾರೆ. ಕೆಲವು ವ್ಯಾಪಾರಿಗಳು, ಕೆಲವರು ಚೇಣಿ ಮಾಡುವಂತವರು, ಕೆಲವು ಜನ ಹಾಕ್ತಾ ಇದ್ದಾರೆ. ಇವರು ನಮ್ಮ ಅಡಿಕೆ ಗುಣಮಟ್ಟವನ್ನು ಕೆಡಿಸ್ತಾ ಇದ್ದಾರೆ. ಇದರ ಪರಿಣಾಮ ಇವತ್ತು ಅಲ್ಲಿ ಹಿಡಿದು FSL ಗಳಿಗೆ ಕಳಿಸ್ತಾ ಇದ್ದಾರೆ, ಲ್ಯಾಬೊರೇಟರಿಗೆ ಕಳಿಸ್ತಾ ಇದ್ದಾರೆ. ಇಡೀ ನಮ್ಮ ಅಡಿಕೆಯ ಬೆಳೆಗಾರರ ಕುಟುಂಬ ನಾಶ ಮಾಡುವಂತ ಕೆಲಸ ಈ ಕೃತಕ ಬಣ್ಣ ಉಪಯೋಗಿಸುವಂತವ್ರು ಮಾಡ್ತಾ ಇದ್ದಾರೆ. ಬಹಳ ನೋವಿನಿಂದ ನಾನು ಹೇಳ್ತಾ ಇದ್ದೇನೆ, ಇದನ್ನ ನಮ್ಮ ವ್ಯಾಪಾರಿಗಳು ಮಾಡಬಾರ್ದು. ನಮ್ಮ ರೈತರು, ಚೇಣಿದಾರರು ಕೂಡ ಇದನ್ನ ಮಾಡಿದ್ರೆ, ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ ನಡೀತಾ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟಿನ ಆಧಾರದ ಮೇಲೆ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಗುಣ ಇದೆ ಅಂತ ಹೇಳುವಂತದ್ದನ್ನ ಹಿಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಅಫಿಡವಿಟ್ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಕೇಸ್ ನಡೀತದೆ. ಇವತ್ತು ಮಾರ್ಕೆಟ್ ನಲ್ಲಿ ಈ ಸ್ಯಾಂಪಲ್ ಸಿಗ್ತಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಏನ್ ಬರ್ಬೋದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ಬಂದ್ರೆ ನಮ್ಮ ಅಡಿಕೆ ಗಿಡಗಳನ್ನು ಕಡಿದಾಕ್ಬೇಕು. ಇಂಥ ಒಂದು ಭಯಾನಕ ಸ್ಥಿತಿನಲ್ಲಿ ನಾವಿದ್ದೇವೆ. ಹಾಗಾಗಿ ನಿನ್ನೆ ನಾನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದೆ. ಯಾರೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಸಾಧ್ಯ ಆದ್ರೆ ಜೈಲಿಗೆ ತಗೊಂಡು ಹಾಕ್ಬೇಕು. ಮತ್ತು ಆ ರಾಸಾಯನಿಕಗಳ ಅಂಗಡಿನಲ್ಲಿ ವ್ಯಾಪಾರ ಮಾಡ್ತಾ ಇರುವಂತಹದ್ದು ನಿರ್ಬಂಧ ಮಾಡಬೇಕು ಅನ್ನುವಂಥದ್ದನ್ನ ವಿನಂತಿ ಮಾಡ್ಕೊಂಡಿದ್ದೀನಿ. ಅವರು ಖಂಡಿತವಾಗಿ ಇದ್ರ ಬಗ್ಗೆ ಗಮನಿಸ್ತೀನಿ ಅಂತ ಹೇಳ್ತಾರೆ. ಹಣ ಜಾಸ್ತಿ ಸಿಗ್ತದೆ ಅಂತ ಹೇಳಿ ವಿಷ ತಿನ್ಸೋ ಕೆಲಸನ ಯಾರು ಮಾಡಲಿಕ್ಕೆ ಹೋಗಬಾರ್ದು. ಅಡಿಕೆ ಬೆಳೆಗೆ ಒಂದು ಬೆಲೆ ಬಂದ್ರ ಮೇಲೆ ನಮ್ಮ ರೈತರು, ಅಡಿಕೆ ಬೆಳೆಗಾರರು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳಲಿಲ್ಲ. ಬೇರೆ ಬೇರೆ ಬೆಳೆಯವರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಈ ರೇಟ್ ಬಂದ್ರ ಮೇಲೆ ಒಂದು ಒಳ್ಳೆ ಜೀವನ ಮಾಡ್ತಾ ಇದ್ದೀವಿ. ಇದಕ್ಕೆ ಮಾರಕವಾದಂತ ಹೊಡೆತ ಕೊಡುವಂತಹದ್ನ ಯಾರು ಮಾಡಿದ್ರು ಕೂಡ ನಾವು ಸಹಿಸೋದಿಲ್ಲ. ನಾವೇ ಮುಂದಿಟ್ಟು ಕಂಪ್ಲೇಂಟ್ ಮಾಡ್ತೀವಿ.